ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋ ಒಂದು ಹೋಟೆಲ್ ನ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ನ ತಂದು ಅಲ್ಲಿದ್ದಂತಹ ಮನೆಗಳಲ್ಲಿ ಅಂಟಿಸುತ್ತಾನೆ. ಆದ್ರೆ ನಮ್ಮ ಹೀರೋ ಆ ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ತಿರಲ್ಲ. ನಮ್ಮ ಹೀರೋಗೆ ಫ್ರೀ ಆಗಿ ಸ್ಟೇ ಆಗೋದಕ್ಕೆ ಬೇಕಾದಂತಹ ಜಾಗ ಹುಡುಕೋದಕ್ಕೆ ಹೀಗೆ ಮಾಡೋದು. ಬೆಳಿಗ್ಗೆ ಪೋಸ್ಟರ್ ನ ಅಂಟಿಸಿ ಸಂಜೆ ಆದಾಗ ಆ ಪೋಸ್ಟರ್ ನ ತೆಗೆಯದಂತಹ ಮನೆ ಹತ್ರ ನಮ್ಮ ಹೀರೋ ಬರ್ತಾನೆ. ಆ ಮನೆ ಒಳಗೆ ಬೇರೆ ಯಾರು ಇಲ್ಲ ಅಂತ ತಿಳಿದಂತಹ ನಮ್ಮ ಹೀರೋ ಅಲ್ಲೇ ಸ್ಟೇ ಆಗೋದು. ತನ್ನ ಟೂಲ್ ಬಾಕ್ಸ್ ನ ಓಪನ್ ಮಾಡಿ ಮೆಲ್ಲೆ ಆ ಡೋರ್ ನ ಓಪನ್ ಮಾಡಿ ಅಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಎಂದು ಚೆಕ್ ಮಾಡಿ ನೋಡಿದ ನಂತರ ಮೆಲ್ಲೆ ಬ್ರಷ್ ಮಾಡಿ ಸ್ನಾನ ಮಾಡಿ ಅಲ್ಲೇ ಇದ್ದಂತಹ ಡ್ರೆಸ್ ನ ಹಾಕಿ ತನಗೆ ಬೇಕಾದಂತಹ ಫುಡ್ ನ ತೆಗೆದು ತಿಂತಾನೆ. ಹೀಗೆ ಸ್ಟೇ ಆಗುವಂತಹ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಹೀರೋ ಒಂದು ಸೆಲ್ಫಿ ತೆಗಿತಾನೆ. ಹಾಗೆ ರಾತ್ರಿ ಆದಾಗ ಟಿವಿ ನೋಡ್ತಾ ನಿದ್ರೆ ಸಹ ಅಲ್ಲೇ ಮಾಡ್ತಾನೆ. ಹಾಗೆ ಮಾರನೇ ದಿನ ಅಲ್ಲಿದ್ದಂತಹ ಬಟ್ಟೆ ವಾಶ್ ಮಾಡಿ ಅದನ್ನ ನೇತಾಕುವ ಅದೇ ಸಮಯ ಆ ಫ್ಲಾಟ್ ನ ರಿಯಲ್ ಓನರ್ ಬರ್ತಿರೋದನ್ನ ಕಂಡಂತಹ ನಮ್ಮ ಹೀರೋ ಬೇಗ ಅಲ್ಲಿಂದ ಎಸ್ಕೇಪ್ ಆಗಿ ನೆಕ್ಸ್ಟ್ ರೂಮ್ ನ ಕಂಡು ಹಿಡಿಯುತ್ತಾನೆ. ಪ್ರತಿ ಸಲ ರೂಮ್ ಫುಲ್ ಆಗಿ ಚೆಕ್ ಮಾಡಿ ನೋಡಿದ ನಂತರ ಅಲ್ಲಿ ಸ್ಟೇ ಆಗೋದು. ಆದ್ರೆ ಈ ಸಲ ಆ ಫ್ಲಾಟ್ ಒಳಗೆ ನಮ್ಮ ಹೀರೋಯಿನ್ ಇರ್ತಾಳೆ. ಹೀರೋಯಿನ್ ನ ನಮ್ಮ ಹೀರೋ ನೋಡಿರಲ್ಲ. ಅವಳ ಮುಖ ಮತ್ತೆ ಕಣ್ಣು ನೋಡಿದಾಗ ಅವಳಿಗೆ ಹೇಳಕ್ಕಾಗದಷ್ಟು ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಮಾಡೆಲ್ ಆದಂತಹ ನಮ್ಮ ಹೀರೋಯಿನ್ ಫೋಟೋ ಮುಂದೆ ನಿಂತು ನಮ್ಮ ಹೀರೋ ಒಂದು ಸೆಲ್ಫಿ ತೆಗಿತಾನೆ. ಇದಾದ ನಂತರ ನಮ್ಮ ಹೀರೋ ಕಿಚನ್ ರೂಮ್ ಗೆ ಹೋಗಿ ಅವನಿಗೆ ಬೇಕಾದಂತಹ ಫುಡ್ ನ ತೆಗೆದು ತಿಂತಾನೆ. ನಂತರ ಅಲ್ಲಿದ್ದಂತಹ ಬಟ್ಟೆ ನೀಟಾಗಿ ವಾಶ್ ಮಾಡಿ ಅದನ್ನ ಒಣಗಾಕ್ತಾನೆ. ನಂತರ ಗಿಡಕ್ಕೆ ನೀರನ್ನ ಹಾಕಿ ಗೋಲ್ಫ್ ಆಡ್ತಾನೆ. ನಮ್ಮ ಹೀರೋನ ಹೀರೋಯಿನ್ ಮೇಲೆ ನಿಂತು ನೋಡ್ತಾ ಇರ್ತಾಳೆ. ಹಾಗೆ ಸ್ನಾನ ಮಾಡಿ ಬರುವಾಗ ಹಾಳಾದಂತಹ ವೇಟ್ ನೋಡುವಂತಹ ಮಿಷನ್ ಅವನ ಕಣ್ಣಿಗೆ ಬೀಳುತ್ತೆ. ಹಾಗೆ ಅದನ್ನ ರೆಡಿ ಮಾಡಿ ನಿದ್ರೆ ಮಾಡೋದಕ್ಕೆ ರೆಡಿ ಆದ ಅದೇ ಸಮಯ ನಮ್ಮ ಹೀರೋಯಿನ್ ಆ ರೂಮ್ ಗೆ ಬರ್ತಾಳೆ. ಹೀರೋಯಿನ್ ಕಂಡಾಗ ನಮ್ಮ ಹೀರೋಗೆ ಶಾಕ್ ಆಗುತ್ತೆ. ಅದೇ ಸಮಯ ಫೋನ್ ರಿಂಗ್ ಆಗಿದ್ದಲ್ಲದೆ ಮೆಸೇಜ್ ಬಂದ ಕಾರಣ ಬೇಗ ನಮ್ಮ ಹೀರೋಯಿನ್ ಫೋನ್ ಪಿಕ್ ಮಾಡ್ತಾಳೆ. ಅದೇ ಗ್ಯಾಪ್ ನೋಡಿ ನಮ್ಮ ಹೀರೋ ಹೊರಗೆ ಹೋಗುವಾಗ ಹೀರೋಯಿನ್ ಅಳ್ತಾ ಫೋನ್ ನ ಕಟ್ ಮಾಡ್ತಾಳೆ. ಹೊರಗೆ ಬಂದಂತಹ ನಮ್ಮ ಹೀರೋಗೆ ಅವಳ ನೆನಪಾಗುತ್ತೆ. ಅವಳಿಗೇನೋ ಪ್ರಾಬ್ಲಮ್ ಇದೆ, ಆದ್ದರಿಂದ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ರಿಟರ್ನ್ ಬಂದು ನೋಡುವಾಗ ನಮ್ಮ ಹೀರೋಯಿನ್ ಬಾತ್ ಟಬ್ ಅಲ್ಲಿ ಅಳ್ತಾ ಕೂತಿರ್ತಾಳೆ. ಅದನ್ನ ನೋಡಿ ಹೀರೋಯಿನ್ ಗೆ ಬೇಕಾದಂತಹ ಡ್ರೆಸ್ ನ ತೆಗೆದಿಟ್ಟು ಸಾಂಗ್ ನ ಪ್ಲೇ ಮಾಡ್ತಾನೆ. ಹೀರೋ ಬಂದಂತಹ ವಿಷಯ ತಿಳಿದಂತಹ ನಮ್ಮ ಹೀರೋಯಿನ್ ಮೆಲ್ಲೆ ಆ ಡ್ರೆಸ್ ನ ಧರಿಸಿ ಹೀರೋ ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯ ಅವಳ ಗಂಡ ಬರ್ತಾನೆ. ಕಾಲ್ ಯಾಕೆ ಪಿಕ್ ಮಾಡಿಲ್ಲ ಅಂತ ಹೇಳಿದ್ದಲ್ಲದೆ ನನಗಿಷ್ಟ ಇಲ್ಲದಿರುವಂತಹ ಈ ಡ್ರೆಸ್ ನ ಯಾಕೆ ಧರಿಸಿದ್ದು ಅಂತ ಕೇಳಿ ಅವಳನ್ನ ಬಹಳ ಕ್ರೂರವಾಗಿ ಟಾರ್ಚರ್ ಮಾಡಿದ್ದಲ್ಲದೆ ಜೋರಾಗಿ ಹೊಡಿತಾನೆ. ಇದರ ಮಧ್ಯೆ ಹೊರಗೆ ಗೋಲ್ಫ್ ಆಡುವಂತಹ ನಮ್ಮ ಹೀರೋನ ಆ ಸೈಕೋ ಗಂಡ ನೋಡಿ ಬೇಗ ಪೊಲೀಸ್ಗೆ ಫೋನ್ ಮಾಡುವ ಅದೇ ಸಮಯ ನಮ್ಮ ಹೀರೋ ಆ ವ್ಯಕ್ತಿನ ಹೊಡೆದಾಕಿ ಹೀರೋಯಿನ್ ಕರೆದುಕೊಂಡು ಅಲ್ಲಿಂದ ಹೋಗ್ತಾನೆ. ಹಾಗೆ ನಮ್ಮ ಹೀರೋ ಜೊತೆ ಹೀರೋಯಿನ್ ಸೇರಿ ಪೋಸ್ಟರ್ ನ ಅಂಟಿಸೋದಕ್ಕೆ ಶುರು ಮಾಡ್ತಾರೆ. ಆ ದಿನ ರಾತ್ರಿ ಅವರಿಬ್ಬರು ಒಂದು ಫೋಟೋಗ್ರಾಫರ್ ನ ಮನೆಗೆ ಬರ್ತಾರೆ. ಆ ರೂಮ್ ಒಳಗೆ ನಮ್ಮ ಹೀರೋಯಿನ್ ನ ನ್ಯೂಡ್ ಫೋಟೋ ಇರುತ್ತೆ. ಈ ಕಡೆ ನಮ್ಮ ಹೀರೋ ಸಾಂಗ್ ನ ಪ್ಲೇ ಮಾಡಿ ಹಾಳಾದಂತಹ ಕ್ಲಾಕ್ ನ ರೆಡಿ ಮಾಡಿ ನಿದ್ರೆ ಸಹ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಗೆ ನಿದ್ರೆ ಬರ್ತಿರಲ್ಲ. ಇದಕ್ಕೆ ಕಾರಣ ಅವಳ ಆ ನ್ಯೂಡ್ ಫೋಟೋ. ಹಾಗೆ ಅವಳದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಲ್ಲದೆ ನಮ್ಮ ಹೀರೋ ತರ ಅಲ್ಲಿದ್ದಂತಹ ಬಟ್ಟೆ ವಾಶ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಅವರಿಬ್ಬರು ಊಟ ಮಾಡಿ ಒಟ್ಟಿಗೆ ಸೆಲ್ಫಿ ತೆಗೆದು ಅಲ್ಲಿಂದ ಹೋಗ್ತಾರೆ. ಹಾಗೆ ಪುನಃ ಅವರಿಬ್ಬರು ಒಂದು ಬಾಕ್ಸರ್ ನ ಮನೆಗೆ ಬರ್ತಾರೆ. ಅಲ್ಲಿದ್ದಂತಹ ಒಂದು ಸಿಡಿ ಪ್ಲೇಯರ್ ನ ನಮ್ಮ ಹೀರೋ ರೆಡಿ ಮಾಡ್ತಾನೆ. ಹಾಗೆ ನಮ್ಮ ಹೀರೋಯಿನ್ ಹೇಳಿದ್ದನುಸರಿಸಿ ನಮ್ಮ ಹೀರೋ ಅವಳ ಹೇರ್ ನ ಕಟ್ ಮಾಡ್ತಾನೆ. ಇದರಿಂದ ನಮ್ಮ ಹೀರೋಯಿನ್ ತುಂಬಾ ಕ್ಯೂಟ್ ಆಗಿರ್ತಾಳೆ. ಹಾಗೆ ಪುನಃ ಸೆಲ್ಫಿ ತೆಗೆದು ಡ್ರಿಂಕ್ಸ್ ಮಾಡುವಾಗ ತನ್ನ ಗಂಡನ ಆಲೋಚಿಸಿ ಅವಳಿಗೆ ಭಯ ಆಗುತ್ತೆ. ಇದನ್ನ ನೋಡಿ ನಮ್ಮ ಹೀರೋ ಅವಳನ್ನ ಸಮಾಧಾನಿಸಿ ಅಲ್ಲಿಂದ ಹೋಗುವಾಗ ನಮ್ಮ ಹೀರೋಯಿನ್ ಅವನ ಕೈಯನ್ನ ಹಿಡಿದು ಅಲ್ಲೇ ಮಲಗೋದಕ್ಕೆ ಹೇಳ್ತಾಳೆ. ಹಾಗೆ ಅವರಿಬ್ಬರು ಮಲಗುವಾಗ ದಿಢೀರನೆ ಆ ಬಾಕ್ಸರ್ ಮತ್ತೆ ಅವರ ವೈಫ್ ಬರ್ತಾರೆ. ಹಾಗೆ ಆ ವ್ಯಕ್ತಿ ಅವರಿಬ್ಬರನ್ನ ಹೊಡೆದು ಹೊರಗೆ ಹಾಕ್ತಾರೆ. ಇದರಿಂದ ನಮ್ಮ ಹೀರೋಯಿನ್ ಹೀರೋನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾಳೆ. ಹಾಗೆ ಮಾರನೇ ದಿನ ಪುನಃ ಅವರಿಬ್ಬರು ಪೋಸ್ಟರ್ ನ ಅಂಟಿಸೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅವರಿಬ್ಬರಿಗೆ ಒಂದು ಮನೆ ಸಿಗುತ್ತೆ. ಆದ್ರೆ ಈ ಸಲ ಅವರಿಬ್ಬರು ಆ ಮನೆಯೊಳಗೆ ಬಂದು ನೋಡುವಾಗ ಶಾಕ್ ಆಗುತ್ತೆ. ಕಾರಣ ಆ ಜಾಗದಲ್ಲಿ ಸತ್ತಂತಹ ವ್ಯಕ್ತಿ ಮತ್ತೆ ಅವರ ಸಾಕುನ ಇರುತ್ತೆ. ಇದನ್ನ ನೋಡಿ ಅಲ್ಲೇ ಇದ್ದಂತಹ ಒಂದು ನಂಬರ್ ಗೆ ಫೋನ್ ನ ಮಾಡ್ತಾರೆ. ಆದ್ರೆ ಕನೆಕ್ಟ್ ಆಗ್ತಿರಲ್ಲ. ಹಾಗೆ ಅವರಿಬ್ಬರು ಸೇರಿ ಆ ಬಾಡಿನ ನೀಟ್ ಆಗಿ ಕ್ಲೀನ್ ಮಾಡಿ ಅವರ ಸಂಪ್ರದಾಯದ ಪ್ರಕಾರ ಆ ಬಾಡಿನ ಡಂಪ್ ಮಾಡ್ತಾರೆ. ನಂತರ ಆ ರೂಮ್ ನ ಫುಲ್ ಆಗಿ ಕ್ಲೀನ್ ಮಾಡಿ ತಮಗೆ ಬೇಕಾದಂತಹ ಫುಡ್ ನ ರೆಡಿ ಮಾಡಿ ಊಟ ಮಾಡುವ ಅದೇ ಸಮಯ ಸತ್ತಂತಹ ವ್ಯಕ್ತಿಯ ಮಗ ಮತ್ತೆ ಮಗಳು ಆ ಸ್ಪಾಟ್ ಗೆ ಬರ್ತಾರೆ. ಪರಿಚಯ ಇಲ್ಲದಂತಹ ಅವರಿಬ್ಬರನ್ನ ನೋಡಿ ಶಾಕ್ ಆದಂತಹ ಮಗ ತನ್ನಪ್ಪನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಲ್ಲೆಲ್ಲೂ ಅಪ್ಪ ಇಲ್ಲದ ಕಾರಣ ಅವರಿಬ್ಬರನ್ನ ಲಾಕ್ ಮಾಡಿ ಬೇಗ ಪೊಲೀಸ್ಗೆ ಫೋನ್ ಮಾಡ್ತಾರೆ. ತಕ್ಷಣ ಪೊಲೀಸರು ಆ ಸ್ಪಾಟ್ ಗೆ ಬಂದು ಅವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಹಾಗೆ ಅವನ ಬ್ಯಾಗ್ ಚೆಕ್ ಮಾಡಿ ನೋಡಿದಾಗ ಅವನ ಕ್ಯಾಮೆರಾ
ಕ್ಯಾಮೆರಾ ಸಿಗುತ್ತೆ. ಹಾಗೆ ಕ್ಯಾಮೆರಾ ಆನ್ ಮಾಡಿ ನೋಡಿದಾಗ ನಮ್ಮ ಹೀರೋ ಬೇರೆ ಬೇರೆ ಮನೆಯಲ್ಲಿ ತೆಗೆದಂತಹ ಫೋಟೋ ಪೊಲೀಸರಿಗೆ ಸಿಗುತ್ತೆ. ಇದನ್ನ ಕಂಡಂತಹ ಪೊಲೀಸ್ಗೆ ಡೌಟ್ ಬಂದು ಬೇರೆ ಪೊಲೀಸ್ನೊಂದಿಗೆ ಅದರ ಬಗ್ಗೆ ಅನ್ವೇಷಿಸೋದಕ್ಕೆ ಹೇಳ್ತಾರೆ. ನಂತರ ನಮ್ಮ ಹೀರೋಯಿನ್ ಹೊರಗೆ ಕಳುಹಿಸಿ ನಮ್ಮ ಹೀರೋಗೆ ಸರಿಯಾಗಿ ಹೊಡೆದ ನಂತರ ಬಾಡಿ ಎಲ್ಲಿ ಅಂತ ಕೇಳಿದಾಗ ನಮ್ಮ ಹೀರೋ ಡಂಪ್ ಮಾಡಿದಂತಹ ಜಾಗ ಹೇಳಿ ಕೊಡ್ತಾನೆ. ಹಾಗೆ ಆ ಜಾಗದಲ್ಲಿ ಡೆಡ್ ಬಾಡಿ ಇರುತ್ತೆ. ಅವರ ಸಂಪ್ರದಾಯದ ಪ್ರಕಾರ ಆ ವ್ಯಕ್ತಿನ ಡಂಪ್ ಮಾಡಿರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಮಿಸ್ ಆಗಿದ್ದಾಳೆ ಅಂತ ಅವಳ ಗಂಡ ಕಂಪ್ಲೇಂಟ್ ಕೊಟ್ಟ ಕಾರಣ ಅವಳ ಗಂಡನಿಗೆ ಫೋನ್ ಮಾಡಿ ಸ್ಟೇಷನ್ ಗೆ ಕರೆಸ್ತಾರೆ. ಹಾಗೆ ಹೀರೋಯಿನ್ ಆ ವ್ಯಕ್ತಿಯ ಜೊತೆ ಕಳಿಸ್ತಾರೆ. ಹಾಗೆ ಆ ವ್ಯಕ್ತಿ ಅಲ್ಲಿಂದ ಹೋಗುವಾಗ ನಮ್ಮ ಹೀರೋಗೆ ಹೊಡಿತಾರೆ. ಅದೇ ಸಮಯ ಸತ್ತಂತಹ ಆ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ವ್ಯಕ್ತಿಯ ಸಾವಿಗೆ ಕಾರಣ ಲಂಗ್ಸ್ ಕ್ಯಾನ್ಸರ್ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಲ್ಲದೆ ನಮ್ಮ ಹೀರೋ ಹೋದಂತಹ ಮನೆಯಿಂದ ಯಾವುದೇ ತರಹದ ವಸ್ತು ಕಾಣೆ ಆಗಿಲ್ಲ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಈ ಕಡೆ ಆ ಸೈಕೋ ಅವಳ ಹತ್ತಿರ ಬಂದು ಇನ್ಮೇಲೆ ನಾನಿನ್ನ ಹೊಡೆಯೋದಿಲ್ಲ ಅಂತ ಹೇಳ್ತಿರುವಾಗ ಅವಳದನ್ನ ಕೇಳದೆ ಸುಮ್ಮನೆ ಕೂತಿರೋದನ್ನ ಕಂಡಂತಹ ಆ ಸೈಕೋ ಗಂಡ ಬೇಗ ಪೊಲೀಸ್ಗೆ ಫೋನ್ ಮಾಡಿ ಅವರಿಗೆ ಲಂಚ ಕೊಟ್ಟು ನಮ್ಮ ಹೀರೋಗೆ ಸರಿಯಾಗಿ ಹೊಡೆದು ಟಾರ್ಚರ್ ಮಾಡ್ತಾನೆ. ಇದರ ಮಧ್ಯೆ ನಮ್ಮ ಹೀರೋ ಆ ಪೊಲೀಸ್ ನ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಪೊಲೀಸ್ಗೆ ಸಿಟ್ಟು ಬಂದು ನಮ್ಮ ಹೀರೋನ ಜೈಲಿಗೆ ಹಾಕ್ತಾರೆ. ಆದ್ರೂ ನಮ್ಮ ಹೀರೋ ತನ್ನ ಸೆಲ್ಮೇಟ್ಸ್ ಗಳೊಂದಿಗೆ ಅಡ್ಜಸ್ಟ್ ಆಗದ ಕಾರಣ ಅವರ ಮಧ್ಯೆ ಜಗಳ ಆಗುತ್ತೆ. ಇದರಿಂದ ನಮ್ಮ ಹೀರೋನ ಸಪರೇಟ್ ಆಗಿ ಬೇರೆ ಸೆಲ್ ಅಲ್ಲಿ ಹಾಕ್ತಾರೆ. ಒಂದು ವ್ಯಕ್ತಿಯ ಕಣ್ಣು ತಪ್ಪಿಸಿ ಅನ್ವಿಸಿಬಲ್ ಮ್ಯಾನ್ ಆಗಿ ಹೇಗೆ ಇರೋದು ಎಂಬ ಟೆಕ್ನಿಕ್ ನ ನಮ್ಮ ಹೀರೋ ಪ್ರಾಕ್ಟೀಸ್ ಮಾಡ್ತಾನೆ. ಪ್ರತಿ ಸಲ ಫುಡ್ ತಂದು ಕೊಡುವಂತಹ ಪೊಲೀಸ್ ಜೊತೆ ಟ್ರೈ ಮಾಡೋದು. ಪ್ರತಿ ಸಲ ಸಿಕ್ಕಾಕೊಂಡಾಗ ಆ ಪೊಲೀಸ್ ಕೈಯಿಂದ ನಮ್ಮ ಹೀರೋಗೆ ಸರಿಯಾಗಿ ಏಟು ಬೀಳುತ್ತೆ. ಹಾಗೆ ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋ ರಿಲೀಸ್ ಆಗ್ತಾನೆ. ರಿಲೀಸ್ ಆದ ತಕ್ಷಣ ಟಾರ್ಚರ್ ಮಾಡೋದಕ್ಕೆ ಬಿಟ್ಟು ಕೊಟ್ಟಂತಹ ಆ ಪೊಲೀಸ್ ನ ಸರಿಯಾಗಿ ಹೊಡೆದ ನಂತರ ಹೀರೋಯಿನ್ ಫೋಟೋ ಇರುವಂತಹ ಮನೆಗೆ ಬಂದು ಆ ಫೋಟೋ ಅಲ್ಲಿಂದ ತೆಗಿತಾನೆ. ಹೀರೋ ರಿಲೀಸ್ ಆದಂತಹ ವಿಷಯ ತಿಳಿದಂತಹ ಸೈಕೋ ಗಂಡ ಕೇರ್ಫುಲ್ ಆಗಿರ್ತಾನೆ. ಆದ್ರೆ ಅಷ್ಟೊತ್ತರಲ್ಲೇ ನಮ್ಮ ಹೀರೋ ಆ ರೂಮ್ ಒಳಗೆ ಬಂದಿರ್ತಾನೆ. ಈ ವಿಷಯ ನಮ್ಮ ಹೀರೋನ್ಗೆ ಮಾತ್ರ ಗೊತ್ತಿರುತ್ತೆ. ಗಂಡನ ಕಣ್ಣಿಗೆ ಬೀಳದ ಹಾಗೆ ಅವರಿಬ್ಬರು ಪರಸ್ಪರ ಮೀಟ್ ಆಗ್ತಾರೆ. ಅದೇ ಸಮಯ ಆ ವ್ಯಕ್ತಿ ಆ ಸ್ಪಾಟ್ಗೆ ಬಂದಾಗ ನಮ್ಮ ಹೀರೋಯಿನ್ ಬೇಗ ಹಿಂದೆ ತಿರುಗಿ ಲವ್ ಯು ಅಂತ ಹೇಳಿದಾಗ ಆ ವ್ಯಕ್ತಿಗೆ ಡೌಟ್ ಬರುತ್ತೆ. ತನ್ನ ಹತ್ರ ಹೇಳಿದ್ದ ಅಂತ ಸುತ್ತಮುತ್ತ ನೋಡಿದ ನಂತರ ಅವಳನ್ನ ಖುಷಿಯಿಂದ ಹಗ್ ಮಾಡಿದಾಗ ನಮ್ಮ ಹೀರೋ ಅವಳ ಹತ್ತಿರ ಬರ್ತಾನೆ. ನಮ್ಮ ಹೀರೋಯಿನ್ ಲವ್ ಯು ಅಂತ ಹೀರೋನ ನೋಡಿ ಹೇಳಿದ್ದು ನಮ್ಮ ಹೀರೋ ತನ್ನ ಇನ್ವಿಸಿಬಲ್ ಟೆಕ್ನಿಕ್ ನ ಯೂಸ್ ಮಾಡಿ ಆ ಸೈಕೋ ಗಂಡನ ಕಣ್ಣಿಗೆ ಬೀಳದ ಹಾಗೆ ಅಲ್ಲೇ ಇರ್ತಾನೆ. ಹೀರೋಗೆ ಇಷ್ಟ ಆದಂತಹ ಫುಡ್ ನ ನಮ್ಮ ಹೀರೋಯಿನ್ ಪ್ರೀತಿಯಿಂದ ರೆಡಿ ಮಾಡಿ ಕೊಡ್ತಾಳೆ. ಹಾಗೆ ಗಂಡ ಹೋದ ನಂತರ ಅವರಿಬ್ಬರು ಒಟ್ಟಿಗೆ ಇರೋದರ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಅಂತ ನೀವು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.